ಪವರ್ ಟಿವಿಯ ಧರ್ಮ ಯುದ್ಧಕ್ಕೆ ರಾಜ್ಯಾದ್ಯಂತ ಮತ್ತಷ್ಟು ಬಲ ಸಿಕ್ಕಿದೆ. ಸೆಪ್ಟೆಂಬರ್ 1ರಂದು ಧರ್ಮಸ್ಥಳದಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಪವರ್ ಟಿವಿ ಆರಂಭಿಸಿದಂತಹ ಧರ್ಮ ಯುದ್ಧಕ್ಕೆ ರಾಜ್ಯಾದ್ಯಂತ ಮತ್ತಷ್ಟು ಬಲ ಸಿಕ್ಕಿದೆ. ಸೆಪ್ಟೆಂಬರ್ 1ರಂದು ಧರ್ಮಸ್ಥಳದಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ಹೇಳಿಕೆ ಕೊಟ್ಟಿದ್ದಾರೆ. ಸಮಾವೇಶಕ್ಕೆ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಜನರು ಬರ್ತಾರೆ. ಈ ಪ್ರಕರಣದಲ್ಲಿ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಆಗಬೇಕು. ಸೆಪ್ಟೆಂಬರ್ 1 ಧರ್ಮಸ್ಥಳದಲ್ಲಿ ಸಮಾವೇಶವನ್ನ ಮಾಡ್ತೀವಿ. ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ ಅಂತ ವಿಜಯೇಂದ್ರ ಮಾತಾಡಿದ್ದಾರೆ. ಏನ್ ಮಾತನಾಡಿದ್ರು ವಿಜಯೇಂದ್ರ ಕೇಳಿಸ್ಕೊಳ್ಳೋಣ. ಬೃಹತ್ ಸಮಾವೇಶವನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರ ಎಲ್ಲಾ ಜಿಲ್ಲೆಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಧರ್ಮಸ್ಥಳ ಚಲೋಗೆ ಬರ್ತಾರೆ. ಅವತ್ತು ಸೆಪ್ಟೆಂಬರ್ 1ನೇ ತಾರೀಕು ಲಕ್ಷ ಸಂಖ್ಯೆಯಲ್ಲಿ ಅವತ್ತು ಧರ್ಮಸ್ಥಳಕ್ಕೆ ಬಂದು ಈ ಒಂದು ನಮ್ಮ ಧರ್ಮಸ್ಥಳ ಚಲೋಗೆ ಬೆಂಬಲವನ್ನ ನೀಡ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ. ಧರ್ಮಸ್ಥಳಕ್ಕೆ ಹೊರತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹಿಂದೂ ಸಮಾಜಕ್ಕೆ ನಾನು ವಿನಂತಿಯನ್ನ ಮಾಡ್ತೇನೆ. ಅಂದು ಅಂದ್ರೆ 1ನೇ ತಾರೀಕು ಧರ್ಮಸ್ಥಳಕ್ಕೆ ಹೊರಡುವ ದಿನ ಬೆಳಗ್ಗೆ ನಮ್ಮ ನಗರದಲ್ಲಿ ನಮ್ಮ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ತೆರಳಿ ಪೂಜೆನ ಸಲ್ಲಿಸಿ ನಮ್ಮ ನಗರದಲ್ಲಿ ವಾಹನದ ಮೂಲಕ ಮೆರವಣಿಗೆಯನ್ನ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಆಗಮಿಸಬೇಕು. ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಈ ಹಿಂದೆ ಕೂಡ ಬಿಜೆಪಿ ವತಿಯಿಂದ ಕೇವಲ ಬಿಜೆಪಿ ಅಂತಲ್ಲ, ನಾವು ಭಕ್ತರಾಗಿ ಗುರುತಿಸ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ಧರ್ಮಸ್ಥಳ ಚಲೋವನ್ನ ಮಾಡಲಾಗಿತ್ತು. ಈಗ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನ ನಡೆಸೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಸೆಪ್ಟೆಂಬರ್ 1ಕ್ಕೆ ಏನೆಲ್ಲ ಅಪ್ಡೇಟ್ಸ್ ಇದೆ ರಾಘವೇಂದ್ರ? ಸಿಂಧುರ, ಖಂಡಿತವಾಗೂ ಏನೋ ಬಿಜೆಪಿ ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳದಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನ ಮಾಡುವುದರ ಮುಖಾಂತರ ಧರ್ಮಕ್ಕೆ ಆಗಿರ್ತಕ್ಕಂತಹ ಅನ್ಯಾಯವನ್ನ ಖಂಡಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಧಾರ್ಮಿಕ ಕೇಂದ್ರಗಳ ಮೇಲೆ ನಡೀತಾ ಇರ್ತಕ್ಕಂಥ ಒಂದು ಶೋಷಣೆ ಏನಿದೆ ಅದನ್ನ ಖಂಡಿಸ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರಿದ್ದಾರೆ. ಸರ್, ಸೋಮವಾರ ಸೆಪ್ಟೆಂಬರ್ 1ನೇ ತಾರೀಕು ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಯಾವ ರೀತಿ ತಯಾರಿ ಇದೆ, ಯಾವ ರೀತಿ ಪ್ರೋಸೆಸ್ ಸರ್? ಈಗಾಗಲೇ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತೇಳಿ ಅನೇಕ ಕ್ಷೇತ್ರಗಳಿಂದ ಪಕ್ಷಾತೀತವಾಗಿ ಧರ್ಮಸ್ಥಳಕ್ಕೆ ರ್ಯಾಲಿಗಳ ಮುಖಾಂತರ ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಒಂದು ಹಿಂದೂಗಳನ್ನು ಜಾಗೃತಿ ಮಾಡ್ತಕ್ಕಂಥ ಮತ್ತು ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ನಿಲ್ತೀವಿ ಅಂತಕ್ಕಂಥ ಧರ್ಮ ಜಾಗೃತಿ ಸಂಕಲ್ಪವನ್ನು ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಬಿವೈ ವಿಜಯೇಂದ್ರ ಅವರು ಕೇಂದ್ರದ ಕೆಲವು ನಮ್ಮ ನಾಯಕರ ಸೂಚನೆ ಮೇರೆಗೆ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 1ನೇ ತಾರೀಕು ಈಗಾಗಲೇ ಪ್ರಿಲಿಮಿನರಿ ಮೀಟಿಂಗ್ ಆಗಿರ್ತಕ್ಕಂಥದ್ದು. 224 ಕ್ಷೇತ್ರಗಳಿಂದ ಕೂಡ ಹಾಲಿ ಮತ್ತು ಪರಾಜಿತ ಶಾಸಕರು ಯಾರಿರ್ತಾರೆ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಂಘಟನೆಯ ಮುಖಾಂತರ 1 ಲಕ್ಷಕ್ಕೂ ಅಧಿಕ ಭಕ್ತರನ್ನು ಅಲ್ಲಿ ಧರ್ಮಸ್ಥಳದಲ್ಲಿ ಸೇರಿಸಬೇಕಾಗ್ತದೆ. ಸೊ ಅದಕ್ಕೆ ಏನೇನು ಪೂರ್ವಭಾವಿ ತಯಾರಿಯನ್ನು ಮಾಡಬೇಕು ಅಂತೇಳಿ ಇವತ್ತು ಸಂಜೆ ಒಂದು ಸಭೆಯಲ್ಲಿ ತೀರ್ಮಾನವನ್ನು ತಗೊತೀವಿ. ಪ್ರತಿ ಕ್ಷೇತ್ರದಿಂದ ಆವರೇಜ್ ಸರಾಸರಿ 500 ಅಂಥೇಳಿ ನಾವು ಸಂಖ್ಯೆಯನ್ನು ಇಟ್ಕೊಂಡಿದ್ದೀವಿ. ಕೆಲವು ಕಡೆ 2000, 5000 ಆಗ್ಬೋದು, ಕೆಲವು ಕಡೆ 100 ಆಗ್ಬೋದು. ಒಟ್ಟಾರೆ ಆ ಲೆಕ್ಕದಲ್ಲಿ ಇಟ್ಕೊಂಡು ನಾವು ಇವತ್ತು ಸಂಜೆನೇ ಎಲ್ಲ ಕಡೆ ಸೂಚನೆಗಳು ಕೂಡ ಹೋಗ್ತಾ ಇದೆ. ಅಲ್ಲಿ ಬರೋವಂಥವ್ರಿಗೆ ಅಲ್ಲಿ ಮಧ್ಯದಲ್ಲಿ ತಿಂಡಿ ವ್ಯವಸ್ಥೆಗಳು ಮತ್ತು ಹಿಂದಿನ ದಿನ ಬರೋರಿಗೆ, ಯಾಕಡೆ ಈಗ ಉತ್ತರ ಕರ್ನಾಟಕದ ನೀವು ಬಿಜಾಪುರ, ಬೀದರ್ ಅಲ್ಲಿಂದ ಬರಬೇಕಾದ್ರೆ ದೂರ ಒಂದಿನ ಮೊದಲೇ ಬರಬೇಕಾಗ್ತದೆ. ಅವರಿಗೆ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಅಲ್ಲಿನ ನಮ್ಮ ಶಾಸಕರು ಮುಖಂಡರುಗಳೆಲ್ಲ ಕೂಡ ಮಾಡ್ತಾರೆ. ನಾವು ಶುಕ್ರವಾರ ಅಲ್ಲಿ ಧರ್ಮಸ್ಥಳಕ್ಕೆ ತಯಾರಿಯನ್ನು ನೋಡೋದಕ್ಕೆ ಕೂಡ ನಾವು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಧರ್ಮಸ್ಥಳದಲ್ಲಿ 2 ಗಂಟೆಗೆ ಸಾರ್ವಜನಿಕ ಒಂದು ಸಮಾವೇಶ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಭಾಳ ಜನ ಮತ್ತೆ ವಾಪಸ್ಸು ಊರೊಳಗೆ ಹೋಗಬೇಕಾಗಿರೋದ್ರಿಂದ ಅಲ್ಲಿ ಊಟದ ವ್ಯವಸ್ಥೆ ಅಲ್ಲೇ ಧರ್ಮಸ್ಥಳದಲ್ಲೇ ಅದಕ್ಕೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸೊ ವೇದಿಕೆ ಮೇಲೆ ಯಾರ್ಯಾರು ಕರೀಬೇಕು ಏನು ಅನ್ನೋದ್ರ ಬಗ್ಗೆ ನಮ್ಮ ಮುಖಂಡರು ತೀರ್ಮಾನ ತಗೊತಾರೆ. ಒಂದು 4-5 ಜನ ದಿಕ್ಸೂಚಿ ಭಾಷಣ ಮಾಡ್ತಕ್ಕಂಥದ್ದು ಕೂಡ ಅಲ್ಲಿ ಇರ್ತದೆ. ಒಟ್ಟಾರೆ ಏನು ಅಂತಂದರೆ ಈ ಧರ್ಮಸ್ಥಳದ ಮೇಲೆ ಏನಿವತ್ತು ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡ್ತಕ್ಕಂಥ ಕೆಲಸವನ್ನು ಕೆಲವು ಬುರುಡೇದಾಸರುಗಳೆಲ್ಲ ಸೇರ್ಕೊಂಡು ಮಾಡಿದರು. ಇವತ್ತು ನಿಧಾನವಾಗಿ ಬಯಲಿಗೆ ಬರ್ತಾ ಇದೆ, ಜನಗಳು ಕೂಡ ಒಂದು ನಂಬಿಕೆ ಬರ್ತಾ ಇದೆ. ಇವತ್ತು ನಮ್ಮ ಕ್ಷೇತ್ರಗಳ ಮೇಲೆ ನಂಬಿಕೆಯನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಭಕ್ತರೇ ಮಾಡಬೇಕಾಗ್ತದೆ, ಹಿಂದೂಗಳೇ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಒಂದು ಸಂಘಟನೆ ಅವ್ರು ಕೊಡಬೇಕಾಯಿತು. ಇವತ್ತು ಭಾರತೀಯ ಜನತಾ ಪಾರ್ಟಿ ಅದನ್ನು ಕೈ ಎತ್ಕೊಳ್ಳಿದೆ. ನಾಳೆ ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ, ಅಪಪ್ರಚಾರ,
ರಾಜ್ಯಾದ್ಯಂತ ಬಿಜೆಪಿ ಘಟಕದಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ಕಲಬುರಗಿ, ಯಾದಗಿರಿ, ಕಾರವಾರ, ಬೀದರ್ನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಯಿತು. ಪವರ್ ಟಿವಿಯ ಧರ್ಮ ಯುದ್ಧಕ್ಕೆ ರಾಜ್ಯಾದ್ಯಂತ ಮತ್ತಷ್ಟು ಬಲ ಸಿಗ್ತಾ ಇದೆ. ಇನ್ನು ನೋಡಿ, ಮಠಣ್ಣ ಸಮೀರ್ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಒಂದು ಕಡೆ ಕಾರವಾರ, ಕಲಬುರಗಿ, ಪವರ್ ಟಿವಿಯ ಧರ್ಮ ಯುದ್ಧಕ್ಕೆ ರಾಜ್ಯಾದ್ಯಂತ ಬೆಂಬಲ ಸಿಗ್ತಾ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ